ತೆಲುಗಿನ ಸ್ಟಾರ್ ನಟ ಆಗಿರುವಂತಹ ಮೆಗಾಸ್ಟಾರ್ ಚಿರಂಜೀವಿ ಅವರು ಸಿನಿಮಾ ರಂಗಕ್ಕೆ ಸಲ್ಲಿಸಿದಂತಹ ಒಂದು ಸೇವೆಗೋಸ್ಕರ ಈಗ ಅವರಿಗೆ ಪದ್ಮವಿಭೂಷಣ ಎನ್ನುವಂತಹ ಪ್ರಶಸ್ತಿ ಒಲಿದು ಬಂದಿದೆ. ಈ ಒಂದು ಪ್ರಶಸ್ತಿಗೆ ಬಂದಿರೋದಕ್ಕೋಸ್ಕರ ಚಲನಚಿತ್ರರಂಗ ಹಾಗೂ ಸೆಲೆಬ್ರಿಟಿಗಳು, ರಾಜಕಾರಣಿಗಳು, ಹಿತೈಷಿಗಳು, ಫ್ರೆಂಡ್ಸ್, ಅಭಿಮಾನಿಗಳು ಎಲ್ಲರೂ ಸಹ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಚಾರವಾಗಿ ನಮ್ಮ ಕನ್ನಡ ಚಲನಚಿತ್ರದ ಹ್ಯಾಟ್ರಿಕ್ ಹೀರೋ ಅನ್ನಿಸ್ಕೊಂಡಿರುವಂತಹ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಸಹ ಒಂದು ಮೆಗಾಸ್ಟಾರ್ ಚಿರಂಜೀವಿ ಅವರಿಗೆ ಒಂದು ಶುಭ ಹಾರೈಸಿದ್ದಾರೆ. ಅಂದರೆ ಅವರು ಎಲ್ಲೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಯಾವುದೇ ಒಂದು ಮೆಸೇಜ್ ಮಾಡೋದ್ರ ಮುಖಾಂತರ ಅಥವಾ ಯಾವುದೇ ಒಂದು ಪ್ರೊಫೈಲಲ್ಲಿ ಹಾಕೊಳ್ಳೋದ್ರ ಮುಖಾಂತರ ಅವರು ವಿಶಸ್ಸನ್ನು ಹೇಳಿಲ್ಲ. ಡೈರೆಕ್ಟಾಗಿ ಶಿವಣ್ಣನವರೇ ಒಂದು ಹೈದರಾಬಾದ್ಗೆ ಹೋಗಿ ಅಲ್ಲೇ ಒಂದು ವಿಶಸ್ಸನ್ನು ತಿಳಿಸಿ ಬಂದಿದ್ದಾರೆ. ಅಂದರೆ ಅವರು ಶಿವಣ್ಣನವರು ಹೈದರಾಬಾದ್ಗೆ ಹೋದಂಥ ಸಂದರ್ಭದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಅವರು ಅವರನ್ನು ತುಂಬು ಹೃದಯದಿಂದ ಆತ್ಮೀಯವಾಗಿ ವೆಲ್ಕಮ್ ಮಾಡ್ಕೊತಾರೆ. ಹಾಗೆ ಚಿರಂಜೀವಿ ಅವರು ಅವರನ್ನು ಬರ್ತಾ ಇರೋದು ಮತ್ತು ಅವರ ಜೊತೆಗೆ ಇದ್ದಂತಹ ಸಮಯವನ್ನು ಕಳೆದಿರೋಂಥದ್ದು ಇದನ್ನೆಲ್ಲ ಸಹ ಅವರ ಟ್ವಿಟರ್ ಪೇಜಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆ ಶಿವಣ್ಣನವರು ಬಂದಿರೋದು ನನಗೆ ತುಂಬ ಖುಷಿಯಾಗಿದೆ. ಮತ್ತು ರಾಜ್ಕುಮಾರ್ ಅವರ ಜೊತೆ ಇದ್ದಂತಹ ಒಡನಾಟ ಮತ್ತು ರಾಜ್ಕುಮಾರ್ ಫ್ಯಾಮಿಲಿ ಜೊತೆ ಇದ್ದಂತಹ ಒಡನಾಟ ಒಂದಷ್ಟು ನೆನಪುಗಳು ಮತ್ತೆ ಮರುಕಳಿಸಿದ್ವು ಅಂತ ಹೇಳ್ತಿದ್ದಾರೆ. ಹಾಗೆ ಒಂದಷ್ಟು ಮಾತುಗಳನ್ನ ಕೇಳಿಕೊಂಡು ನಾವು ಸಹ ಭಾವುಕರಾದ್ವಿ ಅಂತಲೂ ಹೇಳಿದ್ದಾರೆ. ಹಾಗೆ ಈ ಒಂದು ವೇಳೆ ಊಟದ ಸಮಯದಲ್ಲಿ ಊಟವನ್ನು ಸಹ ಮಾಡಿಕೊಂಡು ಸಾಕಷ್ಟು ಹರಟೆಯನ್ನು ಹೊಡೆದು ತದನಂತರ ಅವರಿಗೆ ಬೀಳ್ಕೊಡುಗೆಯನ್ನು ಕೊಟ್ಟಿದ್ದಾರೆ ಮೆಗಾಸ್ಟಾರ್ ಚಿರಂಜೀವಿ ಅವರು. ಈ ಒಂದು ಬಾಂಧವ್ಯ ಅಂದರೆ ಶಿವಣ್ಣ ಮತ್ತು ಚಿರಂಜೀವಿ ಅವ್ರನ್ನ ಒಟ್ಟಿಗೆ ನೋಡಿದಂತಹ ಅಭಿಮಾನಿಗಳು ತುಂಬ ಖುಷಿಯನ್ನು ವ್ಯಕ್ತಪಡಿಸಿ ಈ ಒಂದು ಜೋಡಿ ಮೇಲೆ ಯಾರ ಕಣ್ಣು ಬೀಳದೇ ಇರಲಿ, ಈ ಒಂದು ಜೋಡಿ ಹೀಗೆ ಇರಲಿ, ಸದಾಕಾಲ ಹೀಗೆ ಖುಷಿಯಾಗಿರಲಿ, ನಾವು ಇದೇ ರೀತಿ ನೋಡೋದಕ್ಕೆ ಇಷ್ಟಪಡ್ತೀವಿ ಅಂತ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮಗೇನಿಸ್ತು ಮೆಗಾಸ್ಟಾರ್ ಚಿರಂಜೀವಿ ಹಾಗೂ ಶಿವಣ್ಣನವರ ಬಗ್ಗೆ ಕೇಳಿ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.